ಹಲೋ ಹಾಯ್ ನಮಸ್ಕಾರ. ಕನ್ನಡ ಸಿನಿಮಾ ವಿಮರ್ಶೆಗೆ ಸ್ವಾಗತ. ಜಾಲಿ LLB 3 ಅಲ್ಲಿ ಹೇಗೆಲ್ಲ ನಗ್ಸಕ್ಕೆ ಬಂದಿದ್ದಾರೆ ಅಕ್ಷಯ್ ಕುಮಾರ್ ಮತ್ತೆ ಅರ್ಷದ್ ವಾರ್ಸಿ ಅವರು ಅಂತ ನೋಡಬೇಕು ಅಂತ ನಾನು ಕಾಯ್ತಿದ್ದೆ ಈ ಮೂವಿಗೆ. ಬಟ್ ಅಂತೂ ಇಂತೂ ಈ ಮೂವಿ ಬಂತು. ಸೊ ನೋಡಿದ್ದೀನಿ. ತುಂಬ ಚೆನ್ನಾಗಿದೆ ಮೂವಿ ಅಂತ ಹೇಳ್ಬೋದು. ಕನ್ನಡ ಸಿನಿಮಾ ವಿಮರ್ಶೆಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಚಾನೆಲ್ಗೆ ಖಂಡಿತ ಸಬ್ಸ್ಕ್ರೈಬ್ ಆಗಿ. ಜಾಲಿ LLB ಇದು ಡೈರೆಕ್ಟರ್ ಯಾರಂದರೆ ಸುಭಾಷ್ ಕಪೂರ್ ಅವರು. ಡೈರೆಕ್ಟರ್ ಆಗಿ ಅವರು ತುಂಬ ಚೆನ್ನಾಗಿ ಡೈರೆಕ್ಷನ್ ಮಾಡಿದ್ದಾರೆ. ಪ್ರೊಡ್ಯೂಸರು ಅಲೋಕ್ ಜೈನ್ ಮತ್ತು ಅಜಿತ್ ಅವರು. ಒನ್ ಲೈನಲ್ಲಿ ಹೇಳೋದಾದರೆ ಈ ಮೂವಿ ಕಾಮಿಡಿ ಡ್ರಾಮಾ ವಿತ್ ಒನ್ ಸೀರಿಯಸ್ ಇಶ್ಯೂ ರಿಸಾಲ್ವ್ ಮಾಡೋದಕ್ಕೆ ಇದೆ ಇದರಲ್ಲಿ. ಸೊ ಹಾಗಾಗಿ ಒಂದು ಸೋಷಿಯಲ್ ಇಶ್ಯೂ ಬಗ್ಗೆ ಮಾತಾಡಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕಾಸ್ಟ್ ಬಗ್ಗೆ ಹೇಳೋದಾದರೆ ಅರ್ಷದ್ ವಾಸಿ ಅವರು ಜಗದೀಶ್ ಮೀರಟ್ ಆಗಿ ಜಾಲಿಯಾಗಿ ಇಲ್ಲಿ ಕಾಣಿಸ್ಕೊಂಡಿದ್ದಾರೆ. ಅವರು ಜಾಲಿ ಮತ್ತು ಅಕ್ಷಯ್ ಕುಮಾರ್ ಅವರು ಜಗದೀಶ್ ಕಾನ್ಪುರ್ ಅವರು ಜಾಲಿಯಾಗಿ ಇಲ್ಲಿ ಕಾಣಿಸ್ಕೊಂಡಿದ್ದಾರೆ. ಇವರಿಬ್ರದ್ದು ತಮಾಷೆನೇ ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಅಮೃತ ಅವರು, ಉಮಾ ಖುರೇಶಿ ಅವರು, ಸೌರಭ್ ಶುಕ್ಲಾ ಅವರ ಡೈಲಾಗ್ಸೂ ತುಂಬ ಚೆನ್ನಾಗಿದೆ. ತುಂಬ ನಗೋ ಥರನೇ ಕಾಮಿಡಿ ನಮ್ಮನ್ನ ಹಿಡಿದಿಡೋ ಥರ ಇದೆ. ಇನ್ನು ಮುಂತಾದವರು ಇದ್ದಾರೆ. ಪಾತ್ರಗಳ ಆ್ಯಕ್ಟಿಂಗ್ ತುಂಬ ನ್ಯಾಚುರಲ್ ಆಗಿ ಚೆನ್ನಾಗಿ ಮೂಡಿ ಬಂದಿದೆ. ಅಕ್ಷಯ್ ಕುಮಾರ್ ಅವರ ಕೋರ್ಟ್ ಸೀನಲ್ಲಿ ಜಾಣತನದಿಂದ ಕೇಸ್ ಗೆಲ್ಲೋದು, ಅದಕ್ಕೆ ಅವರು ಯೂಸ್ ಮಾಡಿರೋಂಥ ಕಾಮಿಡಿ. ಅರ್ಷದ್ ವಾಸಿ ಅವರ ಆ್ಯಕ್ಟಿಂಗ್ ಸೀರಿಯಸ್ ಆ್ಯಂಡ್ ಆ್ಯಂಗ್ರಿ ಮ್ಯಾನ್ ಥರ ಪ್ರಿಡಿಕ್ಟ್ ಮಾಡಿದ್ರು. ಅವರ ಡೈಲಾಗ್ಗಳು ಇನ್ನೂ ಚೆನ್ನಾಗಿ ನಗ್ಸೋದಕ್ಕೆ ರೆಡಿಯಾಗಿರ್ತವೆ. ಅವರಿಬ್ಬರ ಜಗಳ, ಅಕ್ಷಯ್ ಕುಮಾರ್ ಅವರು ಅರ್ಷದ್ ವಾಸಿ ಅವರ ಇದು ಕೇಸ್ಗಳನ್ನು ಕದಿಯೋದು, ಅದಕ್ಕೆ ಇವರು ಅರ್ಷದ್ ವಾಸಿ ಅವರು ಬಂದ್ಬಿಟ್ಟು ಲೈಸೆನ್ಸ್ ಕ್ಯಾನ್ಸಲ್ ಮಾಡಿಸ್ತೀವಿ ಅಂತ ದೊಡ್ಡವರಿಂದ ಎಲ್ಲ ಪ್ರೆಜರ್ ತಂದು ಹಾಫ್ ದುಡ್ಡು ಇಸ್ಕೊಳ್ಳೋದು, ಅದೆಲ್ಲ ತುಂಬಾ ಚೆನ್ನಾಗಿದೆ ಮೂವಿಯಲ್ಲಿ. ಆಮೇಲೆ ಒಂದು ಸೀರಿಯಸ್ ವಿಚಾರದ ಬಗ್ಗೆ, ರೈತರ ಸಮಸ್ಯೆ ಬಗ್ಗೆ ಹೋರಾಟ ಮಾಡ್ತಾರೆ. ಸೊ ಆ ಕೇಸ್ಗೆ ಇವರಿಬ್ಬರು ತಗೊಂಡು ಆ ಕೇಸ್ ಒಂದ್ಸತಿ ಅರ್ಷದ್ ವಾಸಿ ಅವರು ಮತ್ತು ಅಕ್ಷಯ್ ಕುಮಾರ್ ಅವರು ಬೇರೆ ಬೇರೆ ಆಗಿ ಮಾಡಿರ್ತಾರೆ. ವಿರುದ್ಧವಾಗಿಯೇ ಆ ಸಮಸ್ಯೆ ಬಗ್ಗೆ ಹೋರಾಡಿರ್ತಾರೆ. ಬಟ್ ಆಮೇಲೆ ನಿಜವಾದ ಏನು ಸ್ಟೋರಿ, ಅಲ್ಲಿ ಅವರಿಬ್ರು ಹೇಗೆ ಒಂದಾಗ್ತಾರೆ, ಆ ಕೇಸಿಗೆ ಯಾಕೆ ಒಟ್ಟಿಗೆ ಆಗ್ತಾರೆ, ಲಾಸ್ಟಿಗೆ ಆ ಕೇಸ್ ಗೆಲ್ತಾರ ಇಬ್ರು ಇಲ್ವಾ ಅನ್ನೋದೇ ಮೂವಿ. ಅದನ್ನು ನೀವು ಮೂವಿಯಲ್ಲೇ ನೋಡಬೇಕು. ಸೊ ಡೈಲಾಗ್ಸು, ಕಾಮಿಡಿ, ಸ್ಕ್ರೀನ್ ಪ್ಲೇ ಎಲ್ಲ ಚೆನ್ನಾಗಿದೆ. ಸಾಂಗ್ಸ್ ಅಂತ ತುಂಬ ಏನಿಲ್ಲ, ಬಟ್ ಇರೋದು ಒಂದೇ ಎರಡು, ಅದು ಚೆನ್ನಾಗೇ ಇದೆ. ಆ್ಯಕ್ಷನ್ನು ತುಂಬ ಏನಿಲ್ಲ, ಬಟ್ ಸ್ಟೋರಿಯಲ್ಲಿ ತುಂಬ ಇಂಟೆನ್ಸ್ ಇದೆ. ಹಾಗಾಗಿ ಫಿಲಮ್ ಸ್ವಲ್ಪ ಸೆಕೆಂಡ್ ಹಾಫಲ್ಲಂತೂ ಸೀರಿಯಸ್ ಆಗಿಬಿಡುತ್ತೆ. ಆಮೇಲೆ ಸ್ವಲ್ಪ ಲ್ಯಾಗ್ ಅಂತಲೂ ಅನಿಸುತ್ತೆ. ಒಂದು 2.5 ಗಂಟೆ ಮೂವಿ, ಅಲ್ಲಲ್ಲಿ ಸ್ವಲ್ಪ ಬೋರ್ ಹೊಡೆದ್ರು ಸೆಕೆಂಡ್ ಹಾಫಲ್ಲಿ ಅಕ್ಷಯ್ ಕುಮಾರ್ ಅವ್ರದ್ದು ಮತ್ತು ಇವರು ಅರ್ಷದ್ ವಾಸಿ ಅವರ ಜಗಳ ಅಥವಾ ಕಾಮಿಡಿ ತುಂಬಾ ಕಮ್ಮಿ ಆಗುತ್ತೆ. ಸೊ ಜಗಳನೇ ಕಮ್ಮಿ ಆಗಿರೋದ್ರಿಂದ ಕಾಮಿಡಿನೂ ಕಮ್ಮಿ ಆಗಿಬಿಡುತ್ತೆ. ಅದೊಂದು ಸ್ವಲ್ಪ ಲ್ಯಾಗ್ ಅನಿಸುತ್ತೆ. ಆಮೇಲೆ ಇನ್ನೊಂದು, ಒಬ್ಬ ಬಿಸ್ನೆಸ್ ಮ್ಯಾನು ವಿಲನ್ ಆಗಿ ಬಂದು ಯಾವುದೋ ಒಂದು ಸಮಸ್ಯೆ ಒಡ್ಡೋದು, ಇವರಿಬ್ಬರು ಒಂದಾಗಕ್ಕೆ ಒಂದು ಕಾರಣ ಆಗುತ್ತೆ. ಡೈಲಾಗ್, ಕೋರ್ಟಲ್ಲಿ ಬರೋ ಮೇಕೆಗಳು, ರೈತನ ಹೆಂಡತಿ ಕ್ಯಾರೆಕ್ಟರ್ ಮಾತ್ರ ಸೂಪರ್ ಆಗಿ ಮಾಡಿದ್ದಾರೆ. ಅವ್ರ ಕಣ್ಣಲ್ಲೇ, ಅವ್ರ ಸೀರಿಯಸ್ನೆಸ್ಸಲ್ಲೇ ಆ ಮೂವಿ ಸೀರಿಯಸ್ ಆಗಿರುತ್ತೆ. ಸೊ ಹಾಗಾಗಿ ಅವ್ರ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ. ಇನ್ನು ಮೋರ್ ಓವರ್ ಮೂವಿ ಎಂಟರ್ಟೈನ್ಮೆಂಟ್ ಆಗಿದೆ. ಸೋಷಿಯಲ್ ಇಶ್ಯೂ ಸೀರಿಯಸ್ ಆಗಿ ತಗೊಂಡಿರೋದ್ರಿಂದ ಅದು ಸ್ವಲ್ಪ ಕಥೆನೂ ಸ್ವಲ್ಪ ಇಂಟೆನ್ಸ್ ಆಗಿದೆ. ಸೊ ಓವರ್ ಆಲ್ ಒಳ್ಳೆ ಒಂದು ಗುಡ್ ವಾಚ್ ಮೂವಿ ಅಂತ ಹೇಳ್ಬೋದು. ಫುಲ್ ಫ್ಯಾಮಿಲಿ ನೋಡ್ಬೋದು. ಏನು ಅಡಲ್ಟ್ ಕಂಟೆಂಟ್ ಎಲ್ಲ ಇಲ್ಲ. ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗೋದೆಲ್ಲ, ತುಂಬ ಮಾಸ್ ಮೂವಿ, ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಳೋರಿಗೆ ಈ ಮೂವಿ ಏನಲ್ಲ. ಒಂದು ಸಿಂಪಲ್ ಕಾಮಿಡಿ ಮೂವಿ, ಫ್ಯಾಮಿಲಿ ಮೂವಿ ಅಂತ ಹೇಳ್ಬೋದು. ಸುಮ್ಮನೆ ಒಂದು ಎಂಟರ್ಟೈನ್ಮೆಂಟಿಗೆ ನೋಡೋಕ್ಕೆ ಚೆನ್ನಾಗಿದೆ ಅಂತ ಹೇಳ್ತಾ ನನ್ನ ಒಂದು ವಿಮರ್ಶೆನ ಮುಗಿಸ್ತಾ ಇದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಮಾತ್ರ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಬಾಯ್ ಬಾಯ್. ಧನ್ಯವಾದಗಳು.